ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಂದು ನಾನು ಮಾತನಾಡಲಿರುವ ವಿಷಯ ನಮ್ಮೆಲ್ಲರ ಹೃದಯಕ್ಕೆ ತುಂಬ ಹತ್ತಿರವಾದದ್ದು. ಅದು ಬಾಲ್ಯದ ಮಳೆಯ ನೆನಪುಗಳು. ಮಳೆ ಎಂದರೆ ಕೇವಲ ನೀರಿನ ಹನಿಗಳಲ್ಲ, ಅದು ನೆನಪುಗಳ ಸಾಗರ. ಮಳೆಯ ಪ್ರತಿಯೊಂದು ಹನಿಯು ನಮ್ಮ ಬಾಲ್ಯದ ಅನೇಕ ಸಿಹಿ ಕ್ಷಣಗಳನ್ನು ಮತ್ತೆ ನೆನಪಿಸುತ್ತದೆ. ಬಾಲ್ಯದಲ್ಲಿ ಮೋಡಗಳು ಕಪ್ಪಾಗುತ್ತಾ ಬಂದರೆ ಸಾಕು, ಮನಸ್ಸು ಸಂತೋಷದಿಂದ ಕುಣಿಯುತ್ತಿತ್ತು. ಶಾಲೆಯ ಕಿಟಕಿಯಿಂದ ಹೊರಗೆ ನೋಡುತ್ತಾ ಇವತ್ತು ಮಳೆ ಬರಲಿ, ಶಾಲೆಗೆ ರಜೆ ಸಿಗಲಿ ಎಂದು ಕಾಯುತ್ತಿದ್ದ ದಿನಗಳು ಇನ್ನೂ ಕಣ್ಣು ಮುಂದೆ ಬರುತ್ತವೆ. ಮೊದಲ ಮಳೆಯ ಹನಿಗಳು ನೆಲಕ್ಕೆ ಬಿದ್ದಾಗ ಮೂಡುವ ಮಣ್ಣಿನ ಪರಿಮಳ ಎಷ್ಟು ಅದ್ಭುತವಾಗಿರುತ್ತಿತ್ತು ಅಲ್ಲವೇ? ಆ ಸುಗಂಧವನ್ನು ಅನುಭವಿಸುತ್ತಾ ಮನೆಯ ಮುಂದೆ ನಿಂತು ಮಳೆಯನ್ನು ನೋಡುವುದೇ ಒಂದು ವಿಶೇಷ ಖುಷಿ. ಮಳೆ ಆರಂಭವಾದ ಕೂಡಲೇ ನಾವು ಮನೆಯ ಹೊರಗೆ ಓಡಿ ಹೋಗುತ್ತಿದ್ದೆವು. ಅಮ್ಮ ಎಷ್ಟೇ ಬೈದರೂ, ಒದ್ದೆಯಾಗಬೇಡ ಎಂದು ಹೇಳಿದರೂ ಮಳೆಯ ಜೊತೆ ಆಟವಾಡುವ ಸಂತೋಷವೇ ಬೇರೆ. ಕಾಗದದ ದೋಣಿ ಮಾಡುವುದು ಬಾಲ್ಯದ ಪ್ರಮುಖ ಹವ್ಯಾಸವಾಗಿತ್ತು. ಹಳೆಯ ಪುಸ್ತಕದ ಹಾಳೆಗಳನ್ನು ತೆಗೆದುಕೊಂಡು ದೋಣಿ ಮಾಡಿ ಮಳೆಯ ನೀರಿನಲ್ಲಿ ಹರಿಸುತ್ತಿದ್ದೆವು. ನಮ್ಮ ದೋಣಿ ದೂರ ಹೋಗುತ್ತಿದ್ದರೆ ಅದನ್ನೇ ದೊಡ್ಡ ಸಾಧನೆ ಎಂದು ಭಾವಿಸುತ್ತಿದ್ದೆವು. ಕೆಲವೊಮ್ಮೆ ದೋಣಿ ಮಧ್ಯದಲ್ಲೇ ಮುಳುಗಿಬಿಡುತ್ತಿತ್ತು. ಆಗ ಮತ್ತೊಂದು ದೋಣಿ ಮಾಡಿ ಮತ್ತೆ ಪ್ರಯತ್ನಿಸುತ್ತಿದ್ದೆವು. ಅಲ್ಲಿ ಸೋಲು ಎಂಬ ಪದವೇ ಇರಲಿಲ್ಲ. ಮಳೆಯ ಸಮಯದಲ್ಲಿ ಗೆಳೆಯರ ಜೊತೆ ಕೆಸರಿನಲ್ಲಿ ಓಡಾಡುವುದು, ನೀರಿನ ಗುಂಡಿಗಳಲ್ಲಿ ಜಿಗಿಯುವುದು, ಒಬ್ಬರ ಮೇಲೆ ಒಬ್ಬರು ನೀರು ಚಿಮುಕಿಸುವುದು ಎಷ್ಟೊಂದು ಮೋಜಾಗಿತ್ತು. ಶಾಲೆಯಿಂದ ಮನೆಗೆ ಬರುವಾಗ ಛತ್ರಿ ಇದ್ದರೂ ಅದನ್ನು ಬಳಸದೆ ಮಳೆಯಲ್ಲಿ ನೆನೆದು ಬರುವವರೇ ಹೆಚ್ಚು. ಮನೆಗೆ ಬಂದ ನಂತರ ಅಮ್ಮನ ಬೈಗುಳವು, ಬಿಸಿ ಬಿಸಿ ಕಾಫಿ ಅಥವಾ ಹಾಲು ನಮ್ಮನ್ನು ಕಾಯುತ್ತಿರುತ್ತಿತ್ತು. ಮಳೆ ಬಂದಾಗ ವಿದ್ಯುತ್ ಹೋಗುವುದು ಸಹಜವಾಗಿತ್ತು. ಆಗ ಮನೆಯವರೆಲ್ಲ ಒಟ್ಟಿಗೆ ಕೂತು ಕತೆ ಹೇಳಿಕೊಳ್ಳುತ್ತಿದ್ದರು. ಅಜ್ಜ ಅಜ್ಜಿ ಹೇಳುವ ಕತೆಗಳು ಆ ಸಮಯದಲ್ಲಿ ಇನ್ನಷ್ಟು ರೋಚಕವಾಗಿರುತ್ತಿತ್ತು. ಗ್ರಾಮಗಳಲ್ಲಿ ಮಳೆಯ ಸಮಯ ಇನ್ನೂ ವಿಶೇಷ. ಹೊಲಗಳು ಹಸಿರಾಗುತ್ತವೆ, ಕಪ್ಪೆಗಳು ಕೂಗುತ್ತವೆ, ಪಕ್ಷಿಗಳ ಧ್ವನಿ ಬದಲಾಗುತ್ತದೆ, ಪ್ರಕೃತಿಯೇ ಹೊಸ ಜೀವ ಪಡೆದಂತೆ ಕಾಣುತ್ತದೆ. ಮಳೆಯ ದಿನಗಳಲ್ಲಿ ಬಿಸಿ ಬಿಸಿ ಬಜ್ಜಿ, ಪಕೋಡ, ಚಹಾ ಅಥವಾ ಕಾಫಿ ಕುಡಿಯುವ ಅನುಭವ ಮರೆಯಲು ಸಾಧ್ಯವೇ? ಅಮ್ಮ ಮಾಡಿದ ತಿಂಡಿಯನ್ನು ತಿನ್ನುತ್ತಾ ಮಳೆ ನೋಡುವುದೇ ಒಂದು ಹಬ್ಬದಂತಿತ್ತು. ಕೆಲವೊಮ್ಮೆ ಮಳೆ ಜೋರಾಗಿ ಬಂದಾಗ ಶಾಲೆಗೆ ರಜಾ ಘೋಷಣೆ ಆಗುತ್ತಿತ್ತು. ಆ ಸಂತೋಷವನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಗೆಳೆಯರಿಗೆ ಓಡಿ ಹೋಗಿ ಸುದ್ದಿ ಹೇಳುವುದು, ದಿನವಿಡೀ ಆಟವಾಡುವುದು ನಮ್ಮ ಕೆಲಸವಾಗಿತ್ತು. ಮಳೆಯ ನಂತರ ಆಕಾಶದಲ್ಲಿ ಮೂಡುವ ಇಂದ್ರಧನುಸ್ಸು ನೋಡಲು ಎಲ್ಲರೂ ಹೊರಗೆ ಬರುತ್ತಿದ್ದೆವು. ಅದರ 7 ಬಣ್ಣಗಳು ನಮ್ಮ ಬಾಲ್ಯದ ಕನಸುಗಳಂತೆ ಸುಂದರವಾಗಿದ್ದವು. ಇಂದಿನ ಮಕ್ಕಳಿಗೆ ಮೊಬೈಲ್ ಮತ್ತು ವಿಡಿಯೋ ಗೇಮ್ಗಳು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿವೆ. ಆದರೆ ನಮ್ಮ ಬಾಲ್ಯದಲ್ಲಿ ಮಳೆಯೇ ದೊಡ್ಡ ಮನರಂಜನೆ ಆಗಿತ್ತು. ಮಳೆಯ ದಿನಗಳಲ್ಲಿ ಮನೆಯ ಮೇಲ್ಛಾವಣಿಗೆ ಬೀಳುವ ಹನಿಗಳ ಶಬ್ದ ಕೇಳುತ್ತಾ ನಿದ್ದೆ ಮಾಡುವ ಅನುಭವವೇ ಬೇರೆ. ಆ ಮಧುರ ಧ್ವನಿ ಮನಸ್ಸಿಗೆ ಒಂದು ವಿಚಿತ್ರವಾದ ನೆಮ್ಮದಿಯನ್ನು ನೀಡುತ್ತಿತ್ತು. ಬಾಲ್ಯದಲ್ಲಿ ಮಳೆ ಬಂದಾಗ ರಸ್ತೆ ಬದಿಯಲ್ಲಿ ಹರಿಯುವ ನೀರಿನ ಹೊಳೆಯ ಹಿಂದೆ ಓಡುತ್ತಾ ಅದರ ವೇಗವನ್ನು ನೋಡಿ ಆಶ್ಚರ್ಯಪಡುತ್ತಿದ್ದೆವು. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ದೊಡ್ಡ ಸಂತೋಷ ಕಂಡುಕೊಳ್ಳುತ್ತಿದ್ದ ದಿನಗಳು ಅವು. ಮಳೆ ಬಂದಾಗ ಮರಗಳ ಎಲೆಗಳು ತೊಳೆದು ಹೋದಂತೆ ಹೊಳೆಯುತ್ತಿದ್ದವು. ಹೂಗಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದವು. ಪ್ರಕೃತಿಯ ಪ್ರತಿಯೊಂದು ದೃಶ್ಯವೂ ಹೊಸತುತನದಿಂದ ತುಂಬಿರುತ್ತಿತ್ತು. ಶಾಲೆಯ ತರಗತಿಯಲ್ಲಿ ಕುಳಿತಿದ್ದಾಗ ಮಳೆಯ ಶಬ್ದ ಕೇಳಿದರೆ ಪಾಠಕ್ಕಿಂತ ಕಿಟಕಿಯ ಹೊರಗಿನ ದೃಶ್ಯವೇ ಹೆಚ್ಚು ಆಕರ್ಷಿಸುತ್ತಿತ್ತು. ಮಳೆ ಹನಿಗಳು ಗಾಜಿನ ಮೇಲೆ ಜಾರುವುದನ್ನು ನೋಡುತ್ತಾ ಕನಸುಗಳ ಲೋಕದಲ್ಲಿ ಕಳೆದು ಹೋಗುತ್ತಿದ್ದೆವು. ಮಳೆಯ ದಿನಗಳಲ್ಲಿ ಗೆಳೆಯರ ಜೊತೆ ಹಂಚಿಕೊಂಡ ನಗು, ಆಟ, ತಮಾಷೆಗಳು ಇಂದಿಗೂ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿವೆ. ಆ ನೆನಪುಗಳು ಜೀವನದ ಅಮೂಲ್ಯ ಸಂಪತ್ತಾಗಿವೆ. ಇಂದು ಮಳೆ ಬಂದಾಗ ನಾವು ಛತ್ರಿ ಹಿಡಿದು ಬೇಗನೆ ಮನೆ ತಲುಪಲು ಪ್ರಯತ್ನಿಸುತ್ತೇವೆ.
ಆದರೆ ಬಾಲ್ಯದಲ್ಲಿ ಮಳೆ ಬಂದರೆ ಅದೇ ಒಂದು ಹಬ್ಬದಂತೆ ಆಚರಿಸುತ್ತಿದ್ದೆವು. ಆದ್ದರಿಂದ ಸ್ನೇಹಿತರೆ, ಮಳೆ ಬಂದಾಗ ಕೆಲ ಕ್ಷಣಗಳಾದರೂ ಕಿಟಕಿಯ ಬಳಿ ನಿಂತು ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿ, ಏಕೆಂದರೆ ಆ ನೆನಪುಗಳೇ ನಮ್ಮ ಜೀವನದ ನಿಜವಾದ ಸಂಪತ್ತು. ಮಳೆ ಕೇವಲ ಋತುವಲ್ಲ, ಅದು ನೆನಪುಗಳ ಹಬ್ಬ. ಬಾಲ್ಯದ ಸಿಹಿ ಕ್ಷಣಗಳನ್ನು ಮತ್ತೆ ಮತ್ತೆ ಬದುಕಿಸುವ ಒಂದು ಅದ್ಭುತ ಅನುಭವ. ಸ್ನೇಹಿತರೆ, ನಿಮ್ಮ ಬಾಲ್ಯದ ಮಳೆಯ ನೆನಪುಗಳಲ್ಲಿ ಯಾವುದು ಅತ್ಯಂತ ವಿಶೇಷ? ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.